ನೀವೆಲ್ಲ ಆರ್ ಒ ವಾಟರ್ ಪ್ಯೂರಿಫೈರ್ ನೋಡಿರ್ತೀರಾ. ಆರ್ ಒ ವಾಟರ್ ಪ್ಯೂರಿಫೈರ್ ಅಲ್ಲಿ ನೋಡಿ, ಇದ್ರ ಹತ್ರ ಆರ್ ಒ ಮೆಂಬ್ರೇನ್ ಇರುತ್ತೆ. ಆರ್ ಒ ಮೆಂಬ್ರೇನ್ ಒಂದು ಹೌಸಿಂಗ್ ಅಲ್ಲಿ ಕೂತಿರುತ್ತೆ. ಈ ಹೌಸಿಂಗ್ ಅಲ್ಲಿ ಏನಾಗತ್ತೆ ಅಂದ್ರೆ, ಒಂದ್ ಸೈಡ್ ನಾವು ರಾ ವಾಟರ್ ಕೊಡ್ತೀವಿ. ಇದೆ ಆರ್ ಒ ಮೆಂಬ್ರೇನು, ಇದೆ ಹೌಸಿಂಗ್. ಇದರಲ್ಲಿ ಒಂದು ಇನ್ಪುಟ್ ಇರುತ್ತೆ. ಒಂದು ಇನ್ಪುಟ್ ರಾ ವಾಟರ್ ಕೊಡ್ತೀವಿ, ಪಂಪ್ ಮೂಲಕ ಬರುತ್ತೆ, ಪ್ರೆಷರ್ ಪಂಪ್ ಇಂದ. ಆ ಪಂಪ್ ಇಂದ ಪ್ರೆಷರ್ ಇಂದ ಬಂದಿದ್ದು ಈ ಸೈಡ್ ಏನಿದೆ ಒಂದು ರಿಜೆಕ್ಟ್ ವಾಟರ್ ಹೋಗುತ್ತೆ. ಅಂದ್ರೆ TDS ಕಂಟೆಂಟ್ ಜಾಸ್ತಿ ಇರೋದು ರಿಜೆಕ್ಟ್ ವಾಟರ್ ಹೋಗುತ್ತೆ. ಪ್ಯೂರಿಫೈಡ್ ಅಂತ ಏನ್ ಹೇಳ್ತೀವಲ್ಲ, ಇಲ್ಲಿ ನೀರು ಪ್ಯೂರ್ ಆಗಿ ಬರುತ್ತೆ. ಅಂದ್ರೆ ಏನಾಗುತ್ತೆ, ಇಲ್ಲಿರೋ TDS ನ ಕಡಿಮೆ ಮಾಡಿ ಕೊಡುತ್ತೆ. TDS ಒಂದ್ ಕಡೆ ಜಾಸ್ತಿ ಹೋಗುತ್ತೆ, ಒಂದ್ ಕಡೆ ಕಡಿಮೆ ಆಗುತ್ತೆ. ಇದರಲ್ಲಿ ಬೇರೆ ಏನು ಆಗಲ್ಲ. ಇದರಲ್ಲಿ ನೀರು ಆಲ್ರೆಡಿ ಸೆಡಿಮೆಂಟ್ ಕಾರ್ಬನ್ ಇಂದ ಪ್ಯೂರ್ ಆಗಿ ಬಂದಿರುತ್ತೆ. ಅದರಲ್ಲಿ TDS ಕಂಟೆಂಟ್ ಆರ್ ಒ ಮೆಂಬ್ರೇನ್ ನಲ್ಲಿ ಕಡಿಮೆ ಜಾಸ್ತಿ ಮಾಡುತ್ತೆ. ಇದು ಬಿಟ್ರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಅನ್ನೋದು ಇರೋದಿಲ್ಲ. ಯಾವುದೇ ಆರ್ ಒ ವಾಟರ್ ಪ್ಯೂರಿಫೈರ್ ಆದ್ರೂ ಅಷ್ಟೇ ಇರೋದು. ಇದರಲ್ಲಿ ಅಲ್ಕಲೈನ್ ಕೂಡ ಮಾಡ್ತಾರೆ, ಅದು ಬೇರೆ ಬಿಡಿ. ಅದೇನು ಅಲ್ಕಲೈನ್ ಅನ್ನೋದು ಜಸ್ಟ್ ಒಂದು ಕಂಟೆಂಟ್ ಮಿಕ್ಸ್ ಆಗತ್ತೆ ಅಷ್ಟೇ. ಬಟ್ ಅಯೋನೈಸ್ಡ್ ವಾಟರ್ ಅಲ್ಲಿ ಏನಿದೆ, ಇದರಲ್ಲಿ ಮೇಜರ್ 5 ಪ್ರಾಪರ್ಟಿ ಬರುತ್ತೆ. ಹೈಡ್ರೋಜನ್ ರಿಚ್, ಅಲ್ಕಲೈನೈಸೇಷನ್, ಮೈಕ್ರೋ ಕ್ಲಸ್ಟರಿಂಗು, -ORP, ಓಕೆ, ಮತ್ತೆ ಆಂಟಿ ಆಕ್ಸಿಡೆಂಟ್. ಕೊನೆಯದು ಆಂಟಿ ಆಕ್ಸಿಡೆಂಟ್ 5 ಟೈಪ್ಸ್ ಇರುತ್ತೆ, 5 ತರ ಇರುತ್ತೆ. ಮತ್ತೆ ಅದರಲ್ಲಿ ಕೂಡ ಬ್ಯಾಕ್ಟೀರಿಯಾ ವೈರಸ್ ರಿಮೂವ್ ಆಗತ್ತೆ. ಅದು ಕೂಡ ಒಂದು ಫಿಲ್ಟರ್ ಇರುತ್ತೆ ಅದರಲ್ಲಿ ಮೇಜರ್ ಆಗಿ. ಹಂಗಾಗಿ ಆರ್ ಒ ಪ್ಯೂರಿಫೈರ್ ಬರೀ TDS ನ ಕಡಿಮೆ ಮಾಡೋದಿಕ್ಕೆ ಮಾತ್ರ ಯೂಸ್ ಮಾಡಿ. ಅದು ಡ್ರಿಂಕಿಂಗ್ ಪರ್ಪಸ್ ಅಲ್ಲ. ಡ್ರಿಂಕಿಂಗ್ ಪರ್ಪಸ್ ಏನು ಇಲ್ಲ ಅಂದಾಗ ಓಕೆ, ನಮಗೆ ಅಯೋನೈಸರ್ ಸಿಗ್ತಾ ಇದೆ ಅಲ್ವಾ, ಕಡಿಮೆ ಪ್ರೈಸ್ ಗಳಲ್ಲಿ ಸಿಗ್ತಾ ಇದೆ. ನೀವ್ಯಾಕೆ ಮತ್ತೆ ಅಷ್ಟೊಂದು ಸಿಗಲ್ಲ ಅಂತ ಅನ್ಕೊಂಡಿದ್ರೆ? ಎಷ್ಟೋ ಜನ ಸೆಲೆಬ್ರಿಟಿಗಳು ಮಾತ್ರ ಕುಡಿತಾರೆ, ನಮ್ಮ ಕೈಗೆ ಅಯೋನೈಸೇಷನ್ ವಾಟರ್ ಸಿಗಲ್ಲ ಅಂತಾನೆ ಅನ್ಕೊಂಡಿದ್ದಾರೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ ನ ತಿಳ್ಕೊಳ್ಳಿ, ಯಾವ್ಯಾವ ಪ್ರೈಸ್ ಗಳಿಂದ ಯಾವ್ಯಾವ ಮಾರ್ಟ್ಗಳು ಸಿಗತ್ತೆ ಅಂತ ದಯವಿಟ್ಟು ಕಮ್ಯುನಿಕೇಟ್ ಮಾಡಿ.